ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಒಂದು ಸಂದೇಶವನ್ನು ಹೊತ್ತು ತಂದಿದ್ದೇನೆ. ಇದನ್ನು ನೀವು ಕೇಳಲೇಬೇಕಾದ ವಿಷಯವಾಗಿದೆ. ಈ ಲೋಕದಲ್ಲಿ ಕೆಲವೊಂದು ಮಾಡಬಾರದು ಎಂಬುದಾಗಿ ನಮಗೆ ಸತ್ಯವೇದ ತಿಳಿಸಿದಾಗಲೂ ಕೆಲವೊಂದು ಮಾಡ್ತಾ ಇರ್ತಾರೆ. ನಾನು ಈ ವಾಕ್ಯದ ಮುಖಾಂತರವಾಗಿ ನಿಮಗೆ ಏನು ತಿಳಿಸಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಹಳ ಜನ ಈ ಒಂದು ವಿಷಯವೇನೆಂದ್ರೆ ರಕ್ತದ ಮಹತ್ವ, ಇದ್ರ ವಿಷಯ ಬೈಬಲ್ ಏನು ಹೇಳುತ್ತೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋರಾಗಿರೋಣ. ಇದ್ರ ವಿಷಯವಾಗಿ ನಾನು ಮಾತಾಡುವಾಗ ನನಗೆ ಒಂದೇ ಒಂದು ಉಳಿದಿರೋದೇನೆಂದರೆ, ಬೈಬಲ್ ಏನು ಹೇಳುತ್ತೆ. ನನಗೆ ಕ್ವಶನ್ ಮಾರ್ಕ್ ಬರ್ತಾ ಇದೆ. ಏನಂದ್ರೆ, ಬೈಬಲ್ ಇದರ ಬಗ್ಗೆ ಏನು ಹೇಳುತ್ತೆ. ಕೆಲವರು ಕುರಿ ಕೊಯ್ತಾರೆ, ಅದರ ರಕ್ತವನ್ನ ಬದಿಗಿಟ್ಟು ಕೆಲವರು ಹಾಗೇ ಕುಡಿತಾರೆ. ಕೆಲವರು ರಕ್ತದ ಮಾಂಸದ ಜೊತೆ ರಕ್ತವನ್ನು ತಿಂತಾರೆ. ಕೆಲವರು ಆ ರಕ್ತವನ್ನು ಹಂಗೆ ಒಂದ್ ಕಡೆ ಸೈಡಿಗೆ ಇಟ್ಬಿಟ್ಟು ಅದ್ರ ಗಟ್ಟಿ ಆದ್ಮೇಲೆ ಅದನ್ನ ಫ್ರೈ ಮಾಡಿ ತಿಂತಾರೆ. ಇದ್ರ ಬಗ್ಗೆ ನಾವು ತುಂಬಾ ವಿಷಯವನ್ನ ತಿಳ್ಕೊಳ್ಳೋರಾಗಿರೋಣ. ನಾನು ಹೇಳೋದಕ್ಕೂ ತುಂಬಾ ಖುಷಿಯಲ್ಲಿದ್ದೀನಿ. ಯಾಕಂದ್ರೆ ಇಂಥ ವಿಷಯಗಳು ಯಾರು ಎಲ್ಲಿ ಆ ಸಭೆಯಲ್ಲೂ ಹೇಳಕ್ ಹೋಗೋದಿಲ್ಲ. ಹೇಳಿದ್ರು ಕೆಲವರು ತಲೆಗೆ ಹಾಕೊಳ್ಳೋದಿಲ್ಲ. ದೇವರು ಈ ವಾಕ್ಯವನ್ನ ನನಗೆ ಒಂದು ಆಲೋಚನೆಯಾಗಿ ಕೊಟ್ಟಿದ್ರು. ಬೆಳಗ್ಗೆ ಕೊಟ್ಟಿದ್ದಕ್ಕೆ ಇವತ್ತು ನಾನು ವಾಕ್ಯದ ಆಧಾರವಾಗಿ ನಿಮ್ಮೊಟ್ಟಿಗೆ ನಾನು ಬಂದಿದ್ದೇನೆ. ನೋಡಿ, ನಾವು ಇದರಲ್ಲಿ ಬೈಬಲ್ ಏನು ಹೇಳುತ್ತೆ ಎಂಬುದಾಗಿ ನೋಡುವಂತವರಾಗಿರೋಣ. ಬೈಬಲ್ನಲ್ಲಿ ರಕ್ತವನ್ನು ದೇವರು ಪವಿತ್ರವಾಗಿ ನೋಡುತ್ತಾನೆ. ಹೌದು ಪ್ರಿಯರೇ, ದೇವರು ರಕ್ತವನ್ನ ಪವಿತ್ರವಾಗಿ ನೋಡುತ್ತಾನೆ ಎಂಬುದಾಗಿ ನಾನು ವಾಕ್ಯದ ಮುಖಾಂತರವಾಗಿ ನಿಮಗೆ ತಿಳಿಯಪಡಿಸುತ್ತೇನೆ. ಆದಿಕಾಂಡ 9ನೇ ಅಧ್ಯಾಯದ 4ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವು ಅಷ್ಟೇ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಸ್ಪಷ್ಟವಾಗಿ ನಮಗೆ ವಾಕ್ಯ ಹೀಗೆ ತಿಳಿಸುತ್ತದೆ. ರಕ್ತದಿಂದ ಕೂಡಿರುವ ಮಾಂಸವನ್ನ ನಾವು ತಿನ್ನಬಾರದು, ರಕ್ತವು ಜೀವವು ಅಷ್ಟೇ ಎಂಬುದಾಗಿ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ನಿಮಗೆ ಅರ್ಥ ಮಾಡೋಕ್ಕೆ ನನಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ನನಗೆ ತಿಳಿಸೋಕೆ ನಾನು ತಿಳಿಸುತ್ತೇನೆ. ರಕ್ತದಿಂದ ಕೂಡಿರುವ ಮಾಂಸ ನೀವು ತಿನ್ನಬಾರದು, ಅದು ಜೀವವಾಗಿದೆ ರಕ್ತ. ಪ್ರಿಯ ಸಹೋದರರೇ, ಯಾರಾದರೂ ನೀವು ರಕ್ತದಿಂದ ಕೂಡಿರುವ ಮಾಂಸ ಹಾಗೆ ತಿಂದರೆ ಏನು ಚೆನ್ನಾಗಿರುತ್ತೆ, ರಕ್ತ ಬರುತ್ತೆ ಅಂದ್ಕೊಂಡು ತಿನ್ನುವುದಾದ್ರೆ ಅದು ದೇವರ ವಾಕ್ಯ ಹೇಳುತ್ತದೆ ಅದು ತಿನ್ನಬಾರದು ಎಂಬುದಾಗಿ. ನೋಡುವಾಗ ಯಾಜಕಕಾಂಡ 17ರಲ್ಲಿ 17ನೇ ಅಧ್ಯಾಯದ 10ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಪ್ರಾಣವು ರಕ್ತದಲ್ಲಿದೆ ಎಂಬುದಾಗಿ. ಪ್ರಾಣವು ರಕ್ತದಲ್ಲಿದೆ ಅಂದ್ರೆ ರಕ್ತ ಜೀವದ ಸಂಕೇತ ಎಂಬುದಾಗಿ. ಪ್ರಿಯ ಸಹೋದರ, ಹಾಗೆ ಅವಾಗಲೇ ಹೇಳಿದ ಹಾಗೆ ರಕ್ತವು ಜೀವವಷ್ಟೇ. ಆ ರಕ್ತವನ್ನ ನಾವು ಕುಡಿಯಬಾರದು. ಕೆಲವರು ಅದನ್ನ ಮನೇಲಿ ಇಟ್ಕೊಂಡು ಫ್ರೈ ಮಾಡಿ ತಿನ್ನಕ್ ನೋಡ್ತಾರೆ. ಪ್ರಿಯ ಸಹೋದರರೇ, ಇವ್ರ ವಾಕ್ಯ ಹೇಳ್ತದೆ ತಿನ್ನಬಾರದು, ಕುಡಿಯಬಾರದು. ಹಾಗೆ ನಾವು ಮುಂದೆ ನೋಡುವಾಗ ಧರ್ಮೋಪದೇಶ ಕಾಂಡ 12:23 ನೋಡುವಾಗ ರಕ್ತವನ್ನು ತಿನ್ನಬೇಡ, ಅದು ಜೀವವಾಗಿದೆ ಎಂಬುದಾಗಿ. ಈ 3 ವಾಕ್ಯಗಳು ನೋಡುವಾಗ ನಮಗೆ ತಿನ್ನಬಾರದು, ತಿನ್ನಕೂಡುದು, ಅದು ಜೀವವಾಗಿದೆ ಎಂಬುದಾಗಿ ತಿಳಿಸುತ್ತೆ ಹೊರತು ಅದು ತಿನ್ನಿರಿ, ಅದು ಚೆನ್ನಾಗಿರುತ್ತೆ, ತಿಂದು
ಆರೋಗ್ಯವಾಗಿರ್ರಿ ಅಂತ ವಾಕ್ಯದಲ್ಲಿ ಎಲ್ಲೂ ತಿಳಿಸ್ಲಿಲ್ಲ. ಪ್ರಿಯ ಸಹೋದರರೇ, ನೀವ್ಯಾರಾದ್ರೂ ಇಂಥ ಪಾಪ ಮಾಡ್ತಾ ಇದ್ರೆ, ಅಯ್ಯೋ ಬ್ರದರ್ ನೀವೇನು ಪಾಪ ಅಂತಿದ್ದೀರಾ, ತಿನ್ನೋದಕ್ಕೂ ಪಾಪ ಅಂತಿದ್ದೀರಾ? ಹೌದು, ನಾನು ಮುಂದೆ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಧರ್ಮೋಪದೇಶ ಕಾಂಡದಲ್ಲಿ ರಕ್ತ ತಿನ್ಬೇಡ, ಅದು ಜೀವವಾಗಿದೆ ಅಂತ ತಿಳಿಸಾಯ್ತು. ಇನ್ನೊಂದು ನಾನು ನಿಮಗೆ ವಾಕ್ಯನ ಹೇಳಕ್ಕೆ ಇಷ್ಟಪಡ್ತೀನಿ. 1 ಸಮುವೇಲ 14:32 ಹೇಳ್ತದೆ, ಅಲ್ಲಿ ಜನರು ರಕ್ತದೊಂದಿಗೆ ಮಾಂಸ ತಿಂದಾಗ ಸೌಲನು ಅದನ್ನು ನೋಡಿ ಅದು ಪಾಪ ಅಂತ ಹೇಳ್ದ. ಪ್ರಿಯ ಸಹೋದರರೇ, ಅದು ಮಾಂಸದ ಜೊತೆ ರಕ್ತದ ಜೊತೆ ಮಾಂಸನು ತಿಂತಾ ಇದ್ರು. ಅಲ್ಲಿ ತಿಂತಾ ಇರುವಾಗ ಅಲ್ಲಿ ಸೌಲನು ಹೇಳ್ತಾನೆ, ನೀವು ಮಾಡ್ತಾ ಇರೋದು ಪಾಪ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ವಾಕ್ಯದ ಪ್ರಕಾರ ನಾವು ನಡೆಯುವಂತವರಾಗಿರ್ಬೇಕು. ದೇವರ ವಾಕ್ಯದ ಒಂದು ನಡಿಯಲ್ಲಿ ನಿಲ್ಲುವಂತವರಾಗಿರ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಏನಿದೆ ಇಲ್ವಲ್ಲ ಅನ್ನುವುದಾದ್ರೆ, ಹೊಸ ಒಡಂಬಡಿಕೆಯಲ್ಲೂ ಅಪೊಸ್ತಲರಲ್ಲಿ 15 ಅಧ್ಯಾಯದಲ್ಲಿ 28-29 ನಾವು ನೋಡುವಂತವರಾಗಿರ್ತೀವಿ. ಅಲ್ಲಿಗೆ ಶಿಷ್ಯರಿಗೆ ಸ್ಪಷ್ಟವಾಗಿ ಆದೇಶ ಪೇತ್ರ ಕೊಡ್ತಾನೆ, ರಕ್ತದಿಂದ ದೂರವಿರಿ ಎಂಬುದಾಗಿ. ಫಸ್ಟು ರಕ್ತದಿಂದ ದೂರವಾಗಿರ್ರಿ. ಹೌದು ಪ್ರಿಯರೇ, ನಾವು ರಕ್ತವನ್ನ ಮುಟ್ಟಕ್ಕೆ ಹೋಗಬಾರದು, ಕುಡಿಯಬಾರದು, ತಿನ್ನಲು ಬಾರದು. ಇನ್ನೊಂದು ಸಲ ಅಲ್ಲಿ ಬಹಿರಂಗವಾಗಿ ಅಪೊಸ್ತಲ 21-25 ಈ ಆದೇಶ ಮತ್ತೆ ದೃಢಪಡಿಸಲಾಗಿತ್ತು. ಹೌದು ಬ್ರದರ್, ಎಲ್ಲಾನು ರಕ್ತ ಕುಡಿಬೇಡ ಅಂತ ಹೇಳ್ತೀರಿ, ಆದ್ರೆ ಚರ್ಚಲ್ಲಿ ಯೇಸುವಿನ ರಕ್ತ ಕುಡೀರಿ, ತಗೊಳ್ಳಿರಿ, ದೇಹ ತಿನ್ನಿರಿ ಅನ್ನೋದಾಗಿ ಹೇಳ್ತಾರಲ್ಲ ಅಂತೀರಾ? ಯೇಸು ಹೇಳ್ತಾರೆ, ಇದು ನನ್ನ ರಕ್ತ, ಇದನ್ನ ಕುಡೀರಿ ಎಂಬುದಾಗಿ ಹೇಳಿದಾರಲ್ಲ. ಹೌದು ಪ್ರಿಯರೇ, ಅಲ್ಲಿ ಯೋಹಾನ 6:53-56 ಹೇಳಿದೆ. ಆದ್ರೆ ಅದರ ಅರ್ಥ ರಕ್ತ ಕುಡಿ ಅಂತಲ್ಲ. ನಿಜವಾದ ರಕ್ತ ಕುಡಿಯೋದು ಅಲ್ಲ. ಅದು ಯೇಸುವಿನ ಬಲಿದಾನವನ್ನ ಸ್ವೀಕರಿಸುವುದು. ಅದು ನಿಜವಾದ ನಿತ್ಯ ಜೀವ. ಅದರಲ್ಲಿ ಜೀವ ಇದೆ. ಹಲ್ಲೆಲೂಯಾ. ಮತ್ತಾಯ 26ನೇ ಅಧ್ಯಾಯದಲ್ಲಿ 27-28 ನೋಡ್ತೇವೆ. ಪವಿತ್ರ ಭೋಜನದಲ್ಲಿ ಇದು ನನ್ನ ರಕ್ತವನ್ನ ಕುಡಿರಿ, ನಾನು ಬರುವವರೆಗೂ ಏನ್ ಹೇಳ್ತಿರೋದ್ರೆ ಓದೋಣವೇ. 27-28 ಇದು ನನ್ನ ದೇಹ ಅಲ್ಲ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಗೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಡಂಬಡಿಕೆಯ ರಕ್ತವಾಗಿದೆ, ಇದು ಬಿಡುಗಡೆಯ ರಕ್ತವಾಗಿದೆ, ಇದು ರಕ್ಷಣೆಯ ರಕ್ತವಾಗಿದೆ. ಅದಕ್ಕೆ ರಕ್ತ ಅಂದ್ರೆ ರಕ್ತನೇ ಕುಡಿ ಅಂತಲ್ಲ. ಅಲ್ಲಿ ದ್ರಾಕ್ಷಿ ರಸವನ್ನ ಪಾನ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟೊಂದು ಹೇಳಿದ್ರು ಅಂದ್ಬಿಟ್ಟು ನೀವು ರಕ್ತ ಕುಡಿಯೋದು, ಆ ರಕ್ತ ಅಲ್ಲ, ಇದು ಪವಿತ್ರವಾದ ರಕ್ತ. ಪವಿತ್ರವಾದ ರಕ್ತ ಅಂದ್ರೆ ಜೀವ, ಪ್ರಾಣ. ರಕ್ತ ತಿನ್ನುವುದು ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ. ಬೈಬಲ್ ಪ್ರಕಾರ ಅಲ್ಲ, ಅದು ತಪ್ಪು. ಆದ್ರೆ ಯೇಸುವಿನ ರಕ್ತ ಅದು ರಕ್ಷಣೆಗೆ ಸೂಚನೆಯಾಗಿದೆ, ಸಂಕೇತವಾಗಿದೆ. ಹಾಗೆ ಯಾರ್ಯಾರು ಈ ಪಾಪನ ಮಾಡ್ತಿದ್ದೀರೋ, ಈ ಪಾಪದಲ್ಲಿ ಇದ್ದೀರೋ, ದಯವಿಟ್ಟು ನೀನು ಕ್ರಿಸ್ತ ವಿಶ್ವಾಸಿಯಾಗಿದೆಯಾ, ಕ್ರೈಸ್ತನನ್ನು ಹಿಂಬಾಲಿಸುತ್ತಿದೆಯಾ ಅಂದ್ರೆ ಇದನ್ನು ಮಾಡ್ತಾ ಇದ್ರೆ ನೀನು ದೊಡ್ಡ ಪಾಪ ಮಾಡ್ತಾ ಇದೀಯಾ. ಹಾಗಾಗಿ ಈ ವಾಕ್ಯ ಕೇಳಿರುವ ಪ್ರತಿಯೊಬ್ಬರಿಗೂ ಒಂದೇ ಸಂದೇಶ, ರಕ್ತ ಕುಡಿಯೋದು ಅಲ್ಲ, ರಕ್ತದ ಜೊತೆ ಮಾಂಸವನ್ನ ತಿನ್ನೋದು
ಮಾಂಸದ ಜೊತೆ ರಕ್ತವನ್ನು ತಿನ್ನೋದು ಎಲ್ಲ ಪಾಪವಾಗಿದೆ. ಏನಂದ್ರೆ ಬೈಬಲ್ ಏನ್ ಹೇಳುತ್ತದಂದ್ರೆ, ವಾಕ್ಯದಲ್ಲಿ ಏನಾದ್ರು ಕುರಿನೋ ಆಡು ಏನಾದ್ರು ಕೊಯ್ದಿದ್ರೆ, ಆ ಹೋಮ ಮಾಡಿದ್ರೆ ರಕ್ತವನ್ನ ಫುಲ್ಲು ಭೂಮಿಗೆ ಸುರಿಯಬೇಕು, ಸುರಿದು ಮಣ್ಣಲ್ಲಿ ಮುಚ್ಚಿಬಿಡ್ಬೇಕು. ಯಾಕಂದ್ರೆ ಅದು ರಕ್ತದಲ್ಲಿ ಜೀವ ಇದೆ. ಅದು ಇಷ್ಟ ಇಲ್ಲ ದೇವರಿಗೆ, ಅದು ಇಷ್ಟ ಇಲ್ಲ. ಬಹಳವಿದೆ. ಆದರೆ ದೇವರ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸುತ್ತದೆ, ರಕ್ತವನ್ನ ಕುಡಿಯಬೇಡ್ರಿ, ದೇವರ ವಾಕ್ಯದಲ್ಲಿ ನಡೀರಿ, ದೇವರ ವಾಕ್ಯ ನಿಮ್ಮನ್ನ ನಡೆಸಲಿ, ದೇವರು ನಿಮ್ಮನ್ನು ಕಾಪಾಡಲಿ. ವಾಕ್ಯದಿಂದ ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವಾದ ಮೇಲೆ ಆಶೀರ್ವಾದ ತಂದು ಕೊಡಲಿ ಎಂದು ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಪ್ರಿಯ ಸಹೋದರರೇ, ಯಾರಿಗೂ ಈ ವಾಕ್ಯವನ್ನು ಇಷ್ಟವಾಗಿದೆಯೋ ಲೈಕ್ ಮಾಡ್ರಿ, ಇನ್ನೊಬ್ಬರಿಗೆ ತಿಳಿಸಿ, ಶೇರ್ ಮಾಡಿ. ವಾಕ್ಯದಿಂದ ದೇವರು ನಿಮ್ಮನ್ನು ಬಲಪಡಿಸಲಿ. ಆಮೇನ್.